ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಸತ್ಯ ಅನಿಸಿದ್ರೆ ಹಾಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ಶಾಪದ ವಿಚಾರದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ತಮಗೆಲ್ಲ ಈ ಒಂದು ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅಂದರೆ, ನೀವು ನಮ್ಮ ಹಿರಿಯರು ಅಂದರೆ ಹಳ್ಳಿಯ ಕಾಲದಲ್ಲಿ, ಅಂದರೆ ತಮಗೆಲ್ಲ ನಾವು ಈ ನಗರ ಪ್ರದೇಶದಲ್ಲಿದ್ದೀವಿ, ಹಾಗಾಗಿ ನಮಗೆ ಯಾವುದೇ ಥರದ ಜಾತಿ ಭೇದಗಳು ಇರೋದಿಲ್ಲ. ಆದರೆ ಹಳ್ಳಿಯಲ್ಲಿ ಇಂದಿಗೂ ಕೂಡ ಜಾತಿ ಅನ್ನೋದು ಸಿಕ್ಕಾಪಟ್ಟೆ ನೋಡ್ತಾರೆ. ಹಾಗಾಗಿ ಯಾವುದೇ ಒಂದು ವಿಚಾರ ಬಂದಾಗ, ಒಂದು ಭೂಮಿಯನ್ನು ಕೊಂಡ್ಕೋಬೇಕಾದ್ರೂ, ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂದ್ರೂ, ಹಾಗಾಗಿ ಏನೇ ಒಂದು ಮಾಡಬೇಕು ಅಂದಾಗ ಅದೇ ಆದ ಕ್ರಮಾನುಸಾರವೂ ಮಾಡ್ತಾರೆ. ಹಾಗೂ ಅವ್ರಿಗೆ ಏನೇನು ಮಾಡತಕ್ಕಂಥ ಫಲಾನುಸಾರ, ಅಂದರೆ ಏನೇನು ಕೊಡಬೇಕು ಅದ್ರ ಫಲದಂತೆ ಮಾಡೇ ಮಾಡ್ತಾರೆ. ಹಾಗೆ ಒಂದು ವಿಚಾರ ಬಂದಾಗ, ಅಂದರೆ ಯಾವ ವಿಚಾರ ಅಂತ ಅಂದಾಗ, ಈ ಶಾಪದ ವಿಚಾರಪ್ಪ ಅಂದರೆ ಒಂದು ಬ್ರಾಹ್ಮಣನ ಶಾಪ. ತಮಗೆ ಚಿಕ್ಕದಾಗಿ ಹೇಳ್ಬೇಕು ಅಂದರೆ, ಈ ಚಿಕ್ಕದಲ್ಲಿ ಕಥೆಯಲ್ಲಿ ಹೇಳ್ಬೋದು. ಅಂದರೆ ಏನಪ್ಪ ಅಂದರೆ, ಯಾವುದೇ ಒಬ್ಬ ಬ್ರಾಹ್ಮಣರಿರ್ಬೋದು, ಅಂದರೆ ಬ್ರಾಹ್ಮಣರಿದ್ದಾರೆ, ಆ ಬ್ರಾಹ್ಮಣರ ಜಾಗವನ್ನು ನಾವೇನಾದರೂ ಕೊಂಡ್ಕೊಂಡಿದ್ದೀವಿ ಅಂದರೆ, ಹೆಂಡತಿಯು ಒಂದು ಅಂದರೆ ಒಂದು ಗಂಡನು ಮಾರಿದ್ದಾನೆ ಅನ್ಯ ಜಾತಿಯರಿಗೆ, ಆದರೆ ಆ ಹೆಂಡತಿ ಏನಾದರೂ ನೊಂದಿದೆ ಆದರೆ, ಆ ನೊಂದಿದ ಪಕ್ಷದಲ್ಲಿ ಬಂದಂತ ನಾವೇ ಕಾಸು ಕೊಟ್ಟು ಒಂದು ಜಾಗವನ್ನು ಕೊಂಡ್ಕೊಂಡಿದೀವಿ, ಆದ್ರೆ ಆ ಬ್ರಾಹ್ಮಣರ ಹೆಂಡತಿ ನೋವನ್ನು ಪಟ್ಕೊಂಡಿದಾರಪ್ಪ. ಆದ್ರೆ ಆ ಒಂದು ನೋವಿನ ವಿಚಾರ ಬಂತು, ಆ ಶಾಪ ಅನ್ನೋದು, ಅಂದ್ರೆ ಬ್ರಾಹ್ಮಣರ ಶಾಪದಿಂದ ನಮಗೆ ಆ ಮನೆಗೆ ಕೇಡು ಅನ್ನೋದು ಬರುತ್ತೆ. ಹಾಗಾಗಿ ಏನು ತೊಂದರೆ ಬರುತ್ತಪ್ಪ ಅನ್ನೋದಾದ್ರೆ, ಹಣಕಾಸಿನ ತೊಂದರೆ, ಮತ್ತೆ ಹಾಗೂ ಮನೆಯಲ್ಲಿ ದುಡ್ಡು ಕಾಸು ಅನ್ನೋದು ಉಳಿಯಲ್ಲ, ಹಾಗೂ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಅಶಾಂತಿಯಲ್ಲಿ ಇರುತ್ತೆ. ಹಾಗೂ ಹಾಕಿದ ಬೆಳೆಯಲ್ಲೂ ಕೂಡ ನಷ್ಟವನ್ನು ನಾವು ನೋಡ್ತೀವಿ. ಹಾಗೂ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಅದು ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ಕಾರಣ ಬಂದಾಗ, ಬ್ರಾಹ್ಮಣರು ಅಂದ ತಕ್ಷಣ ತಮಗೆ ತಿಳಿದಿರಲಿ, ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಸಾಮಾನ್ಯ ವ್ಯಕ್ತಿಗಳು ಕೂಡ ಬ್ರಾಹ್ಮಣರನ್ನು ನಾವು ಏನೇ ಒಂದು ತಪ್ಪನ್ನು ಮಾಡಕರೆ ವಿಚಾರ ಬಂದಾಗ ಹುಷಾರಾಗಿ ನೋಡ್ಕೊಂಡು ಮಾತಾಡಿ ಅನ್ನತಕ್ಕಂಥ ವಿಚಾರ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾ ಹೇಳಿದೆ ಏನು, ಪೂಜೆಯ ವಿಚಾರ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಅಂದ್ರೆ ಪೂಜೆ ಪುನಸ್ಕಾರಗಳು ಯಾರಪ್ಪ ಮಾಡ್ತಾರೆ ಅಂದ್ರೆ ಬ್ರಾಹ್ಮಣರು ಬಿಟ್ಟು, ಇಂದಿನ ಕಾಲದಲ್ಲಿ ಎಲ್ಲರೂ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಬಿಟ್ಟು ಇನ್ಯಾರೂ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಏನು, ಆ ಪೂಜೆ ಪುನಸ್ಕಾರ ಅನ್ನತಕ್ಕಂಥದ್ದು ಮಾತ್ರನೇ ಮಾಡ್ತಾ ಇದ್ರು. ಹಾಗೂ ಅವರು ಹೋಮ ಜಪ ತಪಗಳನ್ನು ಮಾಡ್ತಾ ಇದ್ರು. ಅದರದ ಫಲಾನುಸಾರ ಅದು ಸಾಮಾನ್ಯ ಮನುಷ್ಯರಿಗೆ ಏನೇ ಯಜ್ಞದ ಏನೇ ಕಷ್ಟ ಅಂತ ಬಂತು ಅಂದ್ರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅನ್ಕೊಂಡು ಅಂದು ಆ ಮನೆಯಿಂದ ಹೋಗ್ತಾ ಇದ್ರು. ಹಾಗೂ ಅವರು ಯಾವುದೇ ತರದ ಕಾಸು ಹಣದ ದೃಷ್ಟಿ ಏನು ಇರ್ತಾ ಇರ್ಲಿಲ್ಲ. ಆದ್ರೆ ಆ ವ್ಯಕ್ತಿ ಏನಪ್ಪಾ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಅವ್ರಿಗೆ ಭೂಮಿಯ ವಿಚಾರ ಬಂದಾಗ ಏನು ಬೆಳೆ ಅನ್ನೋದು ಹಾಕ್ತಾ ಇದ್ರು, ಅದನ್ನ ಬೆಳೆಯನ್ನು 3 ಭಾಗಗಳನ್ನಾಗಿ, ಅಂದ್ರೆ 4 ಭಾಗಗಳನ್ನಾಗಿ ಮಾಡ್ಕೊಂತ ಇದ್ರು. ಮೊದಲನೇ ಭಾಗ ಬ್ರಾಹ್ಮಣರಿಗೆ, ಹೀಗೆ ಬಟ್ಟೆ ಒಗೆಯೋರಿಗೆ, ಹಾಗೂ ಚೌರದ ವಿಚಾರಕ್ಕೆ ಕೊಡ್ತಾ ಇದ್ರು, ಹಾಗೂ ದಾನದ ವಿಚಾರ ಮಾಡ್ತಾ ಇದ್ರು. ಇನ್ನೊಂದು ಅವ್ರಿಗೆ 1 ವರ್ಷಗಳ ಕಾಲ ಆ ಧಾನ್ಯ ಆಗೋ ಹಾಗೆ ಮಾಡ್ಕೊಂತ ಇದ್ರಿ. ಹೀಗೆ ಒಬ್ಬೊಬ್ಬರು ರೀತಿ ಇರ್ತಾ ಇತ್ತು. ಆದ್ರೆ ಹೀಗೆ ಯಾವ ವಿಚಾರ ಬಂತಪ್ಪ ಅಂದ್ರೆ, ಯಾಕೆ ಬ್ರಾಹ್ಮಣರನ್ನು ಬೈದಿದೆ ಆದರೆ ನಮ್ಗೆ ಏನ್ ಫಲ ಸಿಗುತ್ತೆ, ಆಗ ಅವ್ರು ನೋವು ಪಟ್ಕೊಂಡ್ರೇನೋ ವಿಚಾರ ತಿಳ್ಕೊಟ್ರೆ ಯಾವ ಕಾರಣಕ್ಕೆ ಅನ್ನತಕ್ಕಂಥ ಮಾಹಿತಿ ಹೇಳ್ತೀನಿ ನೋಡಿ. ಅವರು ಅಂದ್ರೆ ಹಿಂದಿನ ಕಾಲದಲ್ಲೇ ಆಗ್ಲಿ, ಹಳೆಯ ಕಾಲದಲ್ಲೇ ಆಗ್ಲಿ, ಸಂಧ್ಯಾ ವಂದನೆ ಸಂಧ್ಯಾ ವಂದನೆ ಅನ್ನೋದು 3 ಜಾವದಲ್ಲೂ ಮಾಡ್ತಾರೆ, 5 ಕಾಲದಲ್ಲೂ ಮಾಡೋರು ಇದ್ದಾರೆ. ಆದ್ರೆ
ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಸಂಧ್ಯಾ ವಂದನೆ ಮಾಡಿ ಗಾಯತ್ರಿ ಜಪವನ್ನು ಮಾಡ್ತಾ ಇರ್ತಾರೋ ಆ ವ್ಯಕ್ತಿ ಏನಾದ್ರು ಆ ವ್ಯಕ್ತಿಗೆ ನಾವೇನಾದ್ರೂ ಬೈದಿದೆ ಪಕ್ಷದಲ್ಲಿ, ಅಂದ್ರೆ ನಾವು ಆ ವ್ಯಕ್ತಿಗೆ ಏನಾದ್ರು ಬೈತೀವಪ್ಪ, ಆ ಬೈದಿದ ಪಕ್ಷದಲ್ಲಿ ಅವ್ರೇನಾದ್ರು ಒಂದು ಒಂದು ಜಪ ಒಂದು ಅಂದ್ರೆ ಅವರ ಒಂದು ಜನವರವನ್ನು ಹಿಡಿದು ಅವ್ರೊಂದು ಏನೋ ಒಂದು ಬೈದಿದ ಅಂದ್ರೆ ಒಂದು ಶಾಪವನ್ನು ಹಾಕಿದ್ರೆ ನಮ್ಮ ಮುಂದಿನ ತಲೆಮಾರಷ್ಟು ಆ ಒಂದು ಏನೋ ಒಂದು ತಪ್ಪಾಗಿದೆಯಲ್ಲ, ಏನೋ ಅವ್ರು ಒಂದು ಶಾಪ ಕೊಟ್ಟಿದಾರಲ್ಲ, ಆ ಶಾಪದ ಫಲ ನಮ್ಮ ಮುಂದಿನ ತಲೆಮಾರಷ್ಟು ಕೂಡನು ಅದ್ರದ್ದು ಫಲ ಇದ್ದೇ ಇರುತ್ತೆ. ಆದ್ರೆ ಒಂದು ಮುಂದಿನ ವಿಚಾರ ಬಂದಾಗ ಒಂದು ವ್ಯಕ್ತಿ ಒಬ್ಬ ಬ್ರಾಹ್ಮಣನಿರ್ತಾನೆ. ಆದ್ರೆ ಆ ಬ್ರಾಹ್ಮಣನು ಜಪನೂ ಇಲ್ಲ, ತಪನೂ ಇಲ್ಲ, ಸಂಧ್ಯಾ ವಂದನೂ ಇಲ್ಲ. ಆದ್ರೆ ಆ ವ್ಯಕ್ತಿಯಿಂದ ಏನಾದ್ರೂ ನಮಗೇನಾದ್ರೂ ಒಂದು ಶಾಪ ಏನಾದ್ರು ಸಿಗತ್ತಾ ಅನ್ನತಕ್ಕಂಥ ಮಾಹಿತಿನೂ ನೀಡ್ತಾ ಇದೀನಿ ನೋಡಿ. ಇವಾಗ ಆ ವ್ಯಕ್ತಿ ಯಾರಿಗೂ ಕೂಡ ಒಳ್ಳೇದನ್ನು ಮಾಡಲ್ಲ, ಆದ್ರೆ ಮೋಸವನ್ನು ಮಾಡಿರ್ತಾನೆ. ಹೇಗೆ ಅಂದ್ರೆ ಒಂದು ಯಾವುದೇ ತರದ ಒಂದು ಹಣದ ದೃಷ್ಟಿ ಆಗಿರ್ಬೋದು, ಒಂದು ಭೂಮಿಯ ದೃಷ್ಟಿ ಆಗಿರ್ಬೋದು, ಹೀಗೆ ಆ ವ್ಯಕ್ತಿಯಿಂದ ಮೋಸ ಆಗಿದೆ, ಅದು ಒಳ್ಳೆಯದನ್ನೋದು ಕಮ್ಮಿ ಆಗಿದೆ. ಆದ್ರೆ ಆ ಏನು ಬ್ರಾಹ್ಮಣನಾಗಿ ಮಾತ್ರ ಹುಟ್ಟಿರೋದು, ಆದ್ರೆ ಅದರದ ಫಲ ಏನು ಅಂದ್ರೆ ಅದ್ರ ಫಲದ 40 ಭಾಗದಷ್ಟು ಅವನ ಫಲನ ಅನುಭವಿಸ್ತಾನೆ. ಆದ್ರೆ ಈ ವ್ಯಕ್ತಿಗೆ ಏನು ಮೋಸ ಮಾಡಿರ್ತಾನಲ್ಲ, ಆ ಮೋಸ ಮಾಡಿದ ಫಲವನ್ನು ಕೂಡ ಆ ವ್ಯಕ್ತಿ ಬ್ರಾಹ್ಮಣನೇ ಕೂಡ ಅನುಭವಿಸ್ತಾನೆ. ಆದ್ರೆ ಮುಂದಿನ ವಿಚಾರ ಏನಪ್ಪಾ ಅಂದ್ರೆ ಈ ಯಾವುದೇ ಒಂದು ಭೂಮಿಯ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಹಣದ ದೃಷ್ಟಿ ಆಗಿರ್ಬೋದು, ಯಾವ ವ್ಯಕ್ತಿಗೆ ಒಂದು ಬ್ರಾಹ್ಮಣನ ಒಂದು ವಿಚಾರ ಇದೆ ಅಂದ್ರೆ ಬ್ರಾಹ್ಮಣರಿಂದನೇ ಆ ವ್ಯಕ್ತಿಗಳಿಗೆ ಮೋಸ ಆಗತ್ತೆ ಅನ್ನತಕ್ಕಂಥ ಮಾಹಿತಿ ತಿಳಿಸ್ತಿದೀನಿ ನೋಡಿ. ಯಾರಿಗಾದರೂ ಒಂದು ಗುರುವು ವಕ್ರಿಯ ಆಗಿದೆ, ಹಾಗೂ ಶುಕ್ರನು ವಕ್ರಿಯ ಆಗಿದೆ, ಹಾಗೂ ಪೀಡಿತನಾಗಿದ್ದಾನೆ ಅನ್ನೋದಾದ್ರೆ ಆ ವ್ಯಕ್ತಿಗಳಿಗೆ ಒಂದು ಏನಪ್ಪಾ ಅಂದ್ರೆ ಬ್ರಾಹ್ಮಣರಿಂದ ಆ ವ್ಯಕ್ತಿ ಅಂದ್ರೆ ಅನ್ನ ಜಾತಿಯರಿಗೆ ಒಂದು ಮೋಸ ಆಗತ್ತೆ ಅನ್ನತಕ್ಕಂಥ ಮಾಹಿತಿ ನಮ್ಮ ಹಿರಿಯರ ಬುಕ್ ಅಂದ್ರೆ ನಮ್ಮ ಒಂದು ಏನು ಜ್ಯೋತಿಷ್ಯದ ಹಿರಿಯ ಒಂದು ಬುಕ್ಕಿನಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗೂ ತಂದೆ ಇವಾಗ ನಿಮ್ಗೆ ಒಂದು ಬೇರೆ ಜಾತಿಗೂ ಇಂದನೂ ಮೋಸ ಅನ್ನೋದಾಗಿದೆ. ಆದ್ರೆ ಕೆಲವೊಂದು ದೃಷ್ಟಿಯಲ್ಲಿ ತಂದೆ ಮಗನಿಗೂ ಕೂಡ ಮೋಸ ಆಗತ್ತೆ, ಹಾಗೂ ಒಂದು ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿರಲ್ಲೂ ಕೂಡ ಮೋಸ ಆಗತ್ತೆ. ಇದರದ ಫಲ ಎಷ್ಟು ಸಿಗತ್ತೆ ಅನ್ನತಕ್ಕಂಥ ಮಾಹಿತಿನೂ ಅದೇ ಬುಕ್ಕಲ್ಲೇ ಇದೆ. ಏನಪ್ಪಾ ಅಂದ್ರೆ ಏನು ಒಂದು ಹಣದ ದೃಷ್ಟಿ ಆಗಿರ್ಬೋದು, ಹಾಗೂ ಒಂದು ಜಾಗದ ವಿಚಾರ ಆಗಿರ್ಬೋದು, ಏನೇ ಒಂದು ವಿಚಾರ ಆಗಿರ್ಬೋದು, ಇಬ್ಬರು ಕೂಡ ಬ್ರಾಹ್ಮಣರೇ ಆಗಿರ್ತಾರೆ. ಆದ್ರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರ ಫಲಾನುಸಾರ ಅಂದ್ರೆ ಇವಾಗ ತಂದೆ ಏನೋ ಅದರ ಒಂದು ಯಾವುದೇ ಪೂಜೆ ಪುನಸ್ಕಾರ ಇಲ್ಲದೆ ಎಲ್ಲಾ ಮೋಜಿನಲ್ಲಿ ಇರ್ತಾನೆ. ಆದ್ರೆ ಅದೇ ಮಗ ಒಂದು ಜಪ ತಪಗಳಾಗಿ ಇದ್ದು ಅಂದ್ರೆ ಒಂದು ಸಂಧ್ಯಾ ವಂದನೆ ಮಾಡಿ ಹಾಗೂ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಾನೆ, ಅವನಿಗೆ ಅವನು ಆಸ್ತಿಯನ್ನು ಏನೋ ಒಂದು ಮೋಸವನ್ನು ಮಾಡಿ ಅವನಿಗೆ ಹಣದ ಒಂದು ದೃಷ್ಟಿಯನ್ನು ಮೋಸ ಮಾಡಿದ್ದಾನೆ. ಹಾಗೂ ಅಂತ ಅಂದ್ರೂ ಕೂಡ ಆ ಏನು ಒಂದು ಶಾಪದ ಫಲ ಮುಂದಿನ ತಲೆಮಾರಿಗೆ ಅಂದ್ರೆ ಇವಾಗೇನೋ ಒಂದು ಬಚಾವಾದ, ಆದ್ರೆ ಮುಂದಿನ ಒಂದು ಜನ್ಮದಲ್ಲಿ ಅವನು ಅದರದ ಫಲ ಅನುಭವಿಸ್ಲೇಬೇಕಾಗತ್ತೆ. ಆದ್ರೆ ಹೀಗೆ ಒಂದು ವಿಚಾರ ಬಂದಾಗ, ಒಂದು ಶಾಪದ ವಿಚಾರ ಅಂದಿದ ತಕ್ಷಣ ಹೀಗೆ ಒಂದೊಂದು ಫಲ ಹೀಗೇ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಶಾಪದ ವಿಚಾರ ಬಂದಾಗ ನಾವು ಏನೇ ಹುಷಾರಾಗಿ ಮಾತಾಡ್ಬೇಕಾಗತ್ತೆ. ಆಯ್ತು, ಇವಾಗ ಹೇಗೆ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಪೂಜೆಯನ್ನು ಮಾಡಕ್ ಬಂದಿದಾರೋ, ಇವಾಗ ನಮ್ಗೆಲ್ಲಾರು ಮನೆಯಲ್ಲಿ ಒಂದು ಹೋಮ ಯಜ್ಞಾದಿಗಳು ಮಾಡ್ತಾ ಇದೀವಿ, ದಿನ ಜಪ ಅನ್ನೋದು ಮಾಡ್ತಾ ಇದಾರೆ. ಆ ವ್ಯಕ್ತಿ ಏನಾದ್ರು ಅಂದ್ರೆ ಜಪವನ್ನು ಮಾಡ್ತಾ ಇದಾರಪ್ಪ, ಆ ಜಪ ಮಾಡಿದ ನಂತರದ ಮೇಲೆ ಏನಾದ್ರು ನೋವಿಂದ ಪಡ್ಕೊಂತಾರ ಅಂದ್ರೆ ಆ ಒಂದು ಮನಸ್ಸು ಆ ಏನೋ ಒಂದು ದೇಹ ನೊಂದಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವೇನಾದರೂ ಒಂದು ಎಳ್ಳೀರಾದ್ರೂ ಆ ವ್ಯಕ್ತಿಗೆ ಏನಾದ್ರು ಕೊಟ್ಟಿದೆ ಆದ್ರೆ ಆ ವ್ಯಕ್ತಿ ಏನಂತಾನೆ, ಒಂದು ಗಂಟ್ಲು ಒಣಗಿದಾದ್ಮೇಲೆ ಒಂದು ನೀರು ಕುಡ್ದು ಆಯ್ತಪ್ಪ ನನ್ಗೆ ಒಳ್ಳೇದಾಯ್ತು, ನಿಮ್ ಮನೆ ತಣ್ಣಗಿರಲಿ ಅನ್ನತಕ್ಕಂಥ ಒಳ್ಳೆ ಒಂದು ಶುಭ ಅಸ್ತು ಅನ್ನೋವಂಥ ಮಾಹಿತಿ ಹೇಳ್ತಾನೆ. ಹಾಗಾಗಿ ಯಾವುದೇ ಸಮಯದಲ್ಲಿ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಎಲ್ಲೇ ಒಂದು ಯಜ್ಞ ಹೋಮಾದಿ ನಡೀತಾ ಇದ್ರು ಕೂಡ ಒಂದು ನೀರು ಏನಾದ್ರು ಎಳ್ಳು ನೀರು ಏನಾದ್ರು ಒಂದು ಕೊಟ್ಟರು ಕೂಡ
ಅವರ ಪೂರ್ಣ ಫಲ ಅಂದ್ರೆ ಒಂದು ಏನು ಬ್ರಾಹ್ಮಣರ ಶಾಪನಿಂದನೂ ಕೂಡ ಮುಕ್ತಿ ಆಗ್ಬೋದು. ಹಾಗೆ ಈ ಶಾಪದ ಮುಕ್ತಿ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ರಾಹ್ಮಣರ ಒಂದು ವಿಚಾರ ಬಂದಾಗ ಆ ಒಂದು ಶಾಪಕ್ಕೆ ಗುರಿ ಆಗಬೇಡಿ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಯ್ತರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.